ಎಸ್ ವೀಕ್ಷಕರೇ, ನಾನು ಆಗ್ಲೇ ಮಾತಾಡ್ತಾ ಇದ್ದೆ ಫುಲ್ ಮೀಲ್ಸ್ ಎನ್ನುವಂತಹ ಸಿನಿಮಾದ ಪ್ರೆಸ್ ಮೀಟ್ ಅಲ್ಲಿ ನಾನಿದ್ದೆ. ಇವತ್ತು ನಮ್ಮ ಜೊತೆಗೆ ಈಗ ನನ್ನ ಜೊತೆಗೆ ಇರೋದು ಗುರೂಜಿ ಸರ್. ಹೆಂಗಿದ್ದೀರಾ ಸರ್? ಚೆನ್ನಾಗಿದೆ ತುಂಬಾ ಚೆನ್ನಾಗಿ. ಹೆಂಗ್ ನಡೀತಿದೆ ಲೈಫ್? Yeah, life I think smooth as ever. I think being in the industry, I think nan punya, so I am being enjoying the life, Yes. journey. ಓಕೆ, ಈಗ ಫುಲ್ ಮೀಲ್ಸ್ ಎನ್ನುವಂತಹ ಸಿನಿಮಾದ ಬಗ್ಗೆ ನಾನು ಮಾತಾಡ್ತಿದ್ದೆ ಆಗ್ಲೇ. ಸೊ ಈ ಒಂದು ಸಿನಿಮಾ ಸ್ಪೆಷಲ್ ಯಾಕೆ? ಈಗ ಫುಲ್ ಮೀಲ್ಸ್ ಅಂದ್ರೆ ಬೇಸಿಕಲಿ ಒಂದು ಹೋಟ್ಲಿಗೆ ಹೋಗಿ ಹೊಟ್ಟೆ ತುಂಬ ಊಟ ಮಾಡಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅಲ್ಲ, ಆ ಸ್ಯಾಟಿಸ್ಫ್ಯಾಕ್ಷನ್ ಈ ಪಿಕ್ಚರ್ ನೋಡಿದ್ರು ಸಿಗುತ್ತೆ ಅದಕ್ಕೆ. ಸೊ ಫುಲ್ ಮೀಲ್ಸ್ ಸಿಕ್ಕೇ ಸಿಗುತ್ತೆ, ನಾನ್ ವೆಜ್ ಆಗಲಿ ವೆಜ್ ಆಗಲಿ. ಯಾ ಬೋತ್ ಹೊಟ್ಟೆ ತುಂಬ ವಿಷಯ ಅಂದ್ರೆ ಹೊಟ್ಟೆ ತುಂಬ. ಪಲ್ಯ ಎಷ್ಟು ಬೇಕು, ಸಾಂಬಾರ್ ಎಷ್ಟು ಬೇಕು? ನಾವಲ್ಲ, ನೀವೇ ತಗೊಳ್ಳೋದು. ಸೊ ಫುಲ್ ಮೀಲ್ಸ್ ಅಂದ್ರೆ ಅದೇ ಪ್ಯಾಟರ್ನ್ ಅಂದ್ರೆ ಎಲ್ಲ ಕೊಟ್ಟಿರ್ತೀವಿ, ಎಷ್ಟು ತಗೋತೀರ ಯಾವ್ದು ಬೇಕು ನೀವು ತಗೊಂಡು ಖುಷಿಯಾಗಿರಿ. ಓಕೆ, ಸೊ ಈ ಒಂದು ಸಿನಿಮಾದಲ್ಲಿ ಗುರುಕಿರಣ್ ಅವರ ಪಾತ್ರ ಏನು? ಪಾತ್ರ ಅಂದ್ರೆ ಬೇಸಿಕಲಿ ಆಸ್ ಮ್ಯೂಸಿಕ್ ಡೈರೆಕ್ಟರ್. ಇದರಲ್ಲಿ ಸಾಂಗ್ಸ್ ಅಂತ ಸಪ್ರೇಟ್ ಸಾಂಗ್ಸ್ ಇಲ್ಲ ಇದರಲ್ಲಿ. ಇಟ್ ಈಸ್ ಆಲ್ ನನ್ನ ಫಿಲ್ಮ್ ನೋಡಿದ ನಂತರ ಕಂಪೋಸ್ ಮಾಡಿದ್ದು. ಇಟ್ಸ್ ಮೋರ್ ಆಫ್ ಬ್ಯಾಕ್ಗ್ರೌಂಡ್, ಯಾವುದೋ ಬ್ಯಾಕ್ಗ್ರೌಂಡ್ ಹೋಗ್ತಾ ಇರುತ್ತೆ, ಅದರ ಎಲ್ಲೆಲ್ಲಿ ಮಧ್ಯ ಬರುತ್ತೆ ಹೋಗುತ್ತೆ, ಮಧ್ಯ ಬರುತ್ತೆ ಹೋಗುತ್ತೆ, ಆ ಥರ ಮಾಡಿದ್ದೀವಿ. ಆಮೇಲೆ ಫಿಲ್ಮ್ ಅಂದರೆ ಇಟ್ ಈಸ್ ನಾಟ್ ದ ರೆಗ್ಯುಲರ್ ಪ್ಯಾಟರ್ನ್ ಆಫ್ ಫಿಲ್ಮ್ಸ್. ಯಾಕೆಂದರೆ ಈಗ ದ ಪ್ಯಾಟರ್ನ್ ಮುಂಚಿದ ಕಮರ್ಷಿಯಲ್ಸ್ ಫಿಲ್ಮ್ಸ್ ಅಂತ ಹೋಗಿದೆ. ಈಗ ಹೆವಿ ಡಯಲಾಗು, ಮಾಸ್ ಡಯಲಾಗ್ ಅಥವಾ ಹೊಡಿಯೋದು ಬಡಿಯೋದು ಅದಿಲ್ಲ. ಇದು ಪಕ್ಕದಲ್ಲಿ ಹೆಂಗೆ ನಡೆಯುತ್ತೆ, ಕ್ಯಾರೆಕ್ಟರ್ಸ್ ಅಷ್ಟೇ. ಅಂದರೆ ಈಗ ನಮ್ಮ ಸುತ್ತ ಯಾವುದು ಕ್ಯಾರೆಕ್ಟರ್ಸ್ ಕಾಣ್ತೀವಿ ನಾವು. ಮಾತಾಗಲಿ, ನಡೆ ಆಗಲಿ, ನುಡಿ ಆಗಲಿ ತುಂಬ ನ್ಯಾಚುರಲ್ ಆಗುತ್ತೆ, ಆರ್ಗ್ಯಾನಿಕ್ ಆಗಿ ಹೋಗ್ತದೆ. ಸೊ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ಇತ್ತೀಚಿನ ಸಿನಿಮಾಗಳಲ್ಲಿ ಏನಾಗಿದೆ ಅಂತಂದ್ರೆ, ಕರ್ನಾಟಕದಲ್ಲಿ ಸಿನಿಮಾಗಳು ಅಂತ ಬಂದ್ರೆ ಅದು ಕೂಡ ಒಂದು ಎರಡು ಕಾಣಿಸ್ಕೊಳ್ಳುತ್ತೆ ವರ್ಷದಲ್ಲಿ. ಅದು ದೊಡ್ಡ ದೊಡ್ಡ ಹೀರೋಗಳದ್ದು ಅಂತ ಒಂದ್ ಕಡೆಗಿದೆ, ಇನ್ನೊಂದ್ ಕಡೆಗೆ ಚಿಕ್ಕ ಚಿಕ್ಕ ಹೀರೋಗಳದ್ದು ಕಾಣಿಸ್ಕೊಳ್ಳುತ್ತೆ. ಬಟ್ ಅದು ಬಾಯಿಂದ ಬಾಯಿಗೆ ಸ್ಪ್ರೆಡ್ ಆಗುವಂತಹ ಒಂದು ಕಲ್ಚರ್ನ ಮತ್ತೆ ತೆಗೆದುಕೊಂಡಿದೆ ಅಂತ ಹೇಳಿ. ಈ ಒಂದು ಸಿನಿಮಾ ಯಾವ ತರ ಒಬ್ರು ನೋಡಿದ್ರೆ ಇಷ್ಟಪಟ್ಟು ಮತ್ತೊಬ್ರಿಗೆ ಹೇಳೋ ತರ ಇದೆ ಸಿನಿಮಾ? ಅಫ್ಕೋರ್ಸ್ ಇತ್ತೀಚೆಗೆ ಸ್ವಲ್ಪ ಇಂಡಸ್ಟ್ರಿ ಕೆಟ್ಟೋಗಿದೆ ಅಂತ ಹೇಳಬೇಕು. ಕಾರಣ ಪರ್ಸೆಂಟೇಜ್ ಆಫ್ ಫಿಲ್ಮ್ಸ್ ಜಾಸ್ತಿ ಹಿಟ್ಸ್ ಬರ್ತಾ ಇಲ್ಲ. ಈಗ ದೊಡ್ಡ ಹೀರೋ ಹೇಳಿದ್ರು 3-4 ವರ್ಷಕ್ಕೊಂದು ಮಾಡ್ತಾರೆ, ಅದು ಗ್ಯಾರಂಟಿ ಓಡಿದ್ರೆ ಓಕೆ. ಕೆಲವೊಮ್ಮೆ ಅದು ಇಲ್ದಿದ್ರೆ ಬೇಸಿಕಲಿ ಇಂಡಸ್ಟ್ರಿ ಹೊಡ್ತಾ ತಿಂತಾ ಇರುತ್ತೆ. ನನ್ನ ಲೆಕ್ಕದಲ್ಲಿ ಈ ಥರ ಈಗ ಸೂ ಫ್ರಮ್ ಸೋ ಬಂತು, ಅದರಲ್ಲಿ ಏನು ಹೈಪ್ ಆಗಿರೋದು ಏನಿಲ್ಲ, ಬಟ್ ಬಾಯಿಂದ ಬಾಯಿಗೆ ಕ್ಲಿಕ್ ಆಯಿತು. ಈ ಥರದ್ದು ಒಂದು 10 ಚಿತ್ರ ಬರಬೇಕು ಇಂಡಸ್ಟ್ರಿಗೆ. ಯಾಕೆಂದರೆ ಇಂಡಸ್ಟ್ರಿ ಬೆಳಿಬೇಕಾದ್ರೆ ಈ ಥರ ಬೇಕು. ಇಲ್ಲದೆ ಏನಾಗುತ್ತೆ ಅಂದರೆ ಯು ಕಾಂಟ್ ವೆಯ್ಟ್. 1-2 ಚಿತ್ರಗಳಿಗೆ ಕಾದು ವರ್ಷ ಪೂರ್ತಿ ಜಮಾನ ಹೋಗಿದೆ. ವಾರಕ್ಕೆ 10 ಪಿಕ್ಚರ್ ಬರ್ತಾ ಇದೆ, ಅದು ಇನ್ನೊಂದು ಪ್ರಾಬ್ಲಮ್. ಯಾಕಂದರೆ ಯಾವುದು ಒಳ್ಳೇದು ಕೆಟ್ಟದ್ದು ಗೊತ್ತಾಗಲ್ಲ. ಒಳ್ಳೇದು ಜನರ ಬಾಯಿಗೆ ಹೋಗುವಾಗ ಥಿಯೇಟ್ರಲ್ಲಿ ಇರಲ್ಲ ಅದು. ಸೊ ಓ ಟಿ ಟಿಯಲ್ಲಿ ಓಡುತ್ತೆ, ಬಟ್ ಹೆಸರಾಗಲ್ಲ, ದುಡ್ಡಾಗಲ್ಲ. ಸೊ ಅದೊಂದು ಪ್ರಾಬ್ಲಮ್ ಇದೆ ಈ ಪಿಕ್ಚರ್ ಅಂದರೆ. ಈ ಇಟ್ ಆಲ್ ಡಿಪೆಂಡ್ಸ್. ಈಗ ಸ್ಟಾರ್ ಕಾಸ್ಟ್ ಅಂದರೆ ಅಂತ ದೊಡ್ಡ ಸ್ಟಾರ್ಸ್ ಇಲ್ಲ, ಇಟ್ ಹಸ್ ಗಾಟ್ ಮಿನಿಮಮ್. ಬಟ್ ಇದರಲ್ಲಿ ಒಂದಿದೆ, ಒಮ್ಮೆ ಮೋಟ್ರ್ ಶುರು ಆದರೆ 100% ಓಡುತ್ತೆ. ಸೊ ಹಿಂಗೆ ಇಂಡಸ್ಟ್ರಿ ಅಂತ ಹೇಳಲ್ಲ ನಾನು. ಹೀಗೆ ಹೇಗಾಗಿದೆ ಅಂತಂದ್ರೆ, ಈ ಶನಿವಾರ ಭಾನುವಾರ ರಜೆ ಇದೆ ಅಂತಂದ್ರೆ ಯಾರೋ ಒಬ್ಬ ಥಿಂಕ್ ಮಾಡ್ತಾನೆ ನಾನು ಥಿಯೇಟರಿಗೆ ಹೋಗಬೇಕು ಅಂತ. ಬಟ್ ಅವಾಗ ಅವ್ನು ಥಿಂಕ್ ಮಾಡ್ತಾನೆ ಯಾವ ಮೂವಿ ಹಾಕಿದ್ದಾರೆ, ಹಿಂದಿನ ಸಲ ಹಾಕಿದ್ದೇ ಇದೆಯಲ್ಲ, ಇನ್ನೂ ಅದೇ ಓಡಿಸ್ತಾ ಇದ್ದಾರಲ್ಲ ಥಿಯೇಟರ್ಲಿ, ಹೊಸದು ಬಂದಿಲ್ವಲ್ಲ ಅಂತ ಆತ ಥಿಂಕ್ ಮಾಡ್ತಾನೆ. ಆಗ ಅವ್ನು ಮೂವಿಗೆ ಹೋಗೋ ಪ್ಲ್ಯಾನನ್ನು ಕಟ್ ಮಾಡಿ ಓ ಟಿ ಟಿಲಿ ನೋಡ್ತಾನೆ ಅವನು. ಇಲ್ಲ, ಅದು ನೀವು ಹೇಳೋ ತಪ್ಪು. ಇದೇ ಮತ್ತೆ ಅದೇ ಇದೆಯಾ ಅಂತ ಹೇಳೋದು ತುಂಬ ಕಮ್ಮಿ. ಯಾಕೆಂದರೆ ನಿಮಗೆ ಫ್ರೈಡೇ ಅಂದರೆ ಸಂಡೇ ಆಗಿ ಚೇಂಜ್ ಆಗಿರುತ್ತೆ ಪಿಕ್ಚರ್. ನಾನು ಹೇಳೋದು 90% ಪಿಕ್ಚರ್ ಚೇಂಜ್ ಆಗ್ತಾ ಇರುತ್ತೆ. ಏನೋ ನಮಗೆ ವಿಧಿಲ್ಲ ಅಂತ ಕಂಟಿನ್ಯೂ ಮಾಡ್ಬೋದು ವಿನ ಹೆಚ್ಚಾಗಿ ಚಿತ್ರ. ನಾನು ಹೇಳೋದು ಲಾಸ್ಟ್ 3 ವರ್ಷದಲ್ಲಿ ಯಾವುದು ಓಡಿದೆ ಅಂತ ಹೇಳಿದ್ರೆ ತುಂಬ ಕಮ್ಮಿ. ಸೊ ಐ ಫೀಲ್ ಹೊಸ ತಂಡಗಳು ಬರಬೇಕು, ಹೊಸ ಐಡಿಯಾಗಳು ಬರಬೇಕು. ಯಾಕಂದರೆ ಒಂದೇ ಪ್ಯಾಟರ್ನ್ ಜನ ನೋಡಿದ್ದಾರೆ. ಈಗ ಪೋಸ್ಟ್ ಕೊರೋನಾ ನಾನು ಹೇಳಬೇಕಂದ್ರೆ ಜನ ದೇ ಆರ್ ಯೂಸ್ ಟು ಬೇರೆ ಬೇರೆ ಜಾನರ್ ಆಫ್ ಫಿಲ್ಮ್ಸ್. ಈಗ ಮಲಯಾಳಂ ಆಗಲಿ, ತೆಲುಗು, ಈ ಹೊಸ್ತು ಬರ್ತಾ ಇದೆ. ಸೊ ಅದೇ ಥರ ಎಕ್ಸ್ಪೆರಿಮೆಂಟಲ್ ಫಿಲ್ಮ್ಸು ಕನ್ನಡದವರು ಮಾಡಬೇಕು. ಆ ಥರ ಮಾಡಿದರೆ ನಮ್ಮ ಇಂಡಸ್ಟ್ರಿ ಐ ಥಿಂಕ್ ಸರ್ವೈವ್ ಆಗೋಕ್ಕೆ ಚಾನ್ಸ್. ಇನ್ನು ಅದೇ ಥರ ನಾವು ತೆಲುಗು ಕಾಂಪಿಟೇಷನ್ ಕೊಡ್ತೀವಿ, ಅದೇ ಥರ ಹೊಡಿತೀವಿ ಬಡಿತೀವಿ ಅಂದರೆ ಜನ ಅದನ್ನು ನೋಡ್ತಾರೆ. ಇದೇನು ಏನಕ್ಕೆ ಓ ಟಿ ಟಿ ಅಲ್ಲದೆ ಭಾಷೆ ಚೇಂಜ್ ಆಗಿ ಬರುತ್ತೆ. ನಮಗೆ ಬೇಸಿಕಲಿ ಇಟ್ ಶುಡ್ ಬಿ ಎ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಜನರಿಗೆ. ಆಮೇಲೆ ಇದು ಕಾಮನ್ ಸೆನ್ಸ್ ಇಸ್ ಬೇಸಿಕಲಿ 2 ಗಂಟೆ ಜನನ ಕೂರಿಸೋದು, ಅದು ಮಾಡಿದರೆ ಡೆಫಿನೆಟ್ ಆಗಿ. ಸೊ
ಫುಲ್ ಮೇಲ್ಸ್ ಅಲ್ಲಿ ಯಾವುದೇ ಒಂದು ಹೀರೋ ಸರ್ ಹೇಳ್ತಾ ಇದ್ರು ಯಾವುದೋ ಒಂದು ಅತಿರೇಕ ಇಲ್ಲ, ಎಲ್ಲ ಎಷ್ಟೆಷ್ಟು ಬೇಕೋ ಅಷ್ಟಷ್ಟೇ ಇದೆ ಅನ್ನುವಂಥದ್ದನ್ನು. ಸೊ ಈಗ ಕರೀರಿ ಸರ್ ನಮ್ಮ ವೀಕ್ಷಕರನ್ನ, ಎಷ್ಟನೇ ತಾರೀಕಿಗೆ ಬರಬೇಕು, ಎಲ್ಲಿ ಬರಬೇಕು, ಯಾವ ಥಿಯೇಟ್ರು ರಿಲೀಸ್? ಇಲ್ಲ, ರಿಲೀಸ್ ಡೆಫಿನೆಟ್ ಆಗಿ ಹಾಕ್ತಾರೆ, ಡಿಸ್ಟ್ರಿಬ್ಯೂಟರ್ ಕೆಲಸ ಅದು. ಬಟ್ ಪಿಕ್ಚರ್ ನಾನು ನೋಡಿದ್ದೀನಿ, ಕೆಲಸ ಮಾಡಿದ್ದೀನಿ. ಪಿಕ್ಚರ್ ಡೆಫಿನೆಟ್ ಆಗಿ ಒಂದು ಫ್ಯಾಮಿಲಿ ಕೂತು ನೋಡುವಂಥ ಪಿಕ್ಚರ್ ಚೆನ್ನಾಗಿದೆ. ಇಲ್ಲಿ ಗೋತ್ರು ಇಟ್ಸ್ ಡೆಫಿನೆಟ್ಲಿ ಒಂದು ಟ್ರಿಪ್ ಅಂತ ಹೇಳ್ಬೋದು. ಅದು ತುಂಬ ನ್ಯಾಚುರಲ್ ಆಗಿದೆ ಸಿನಿಮಾ, ತುಂಬ ನ್ಯಾಚುರಲ್ ಆಗಿದೆ. ಏನು ಅಬ್ರ ಅಥವಾ ಡೆಫಿನೆಟ್ ಆಗಿ ನೋಡಿದರೆ ಇದು ಅಯ್ಯೋ ಅಂತ ಬರೋದೇ 100% ಬರೋದಿಲ್ಲ. ಖುಷಿಯಾಗಿ ಅದೇ ಸ್ಯಾಟಿಸ್ಫೈ ಆಗಿ ಹೋಗ್ತಾರೆ, ಅಷ್ಟು ಗ್ಯಾರಂಟಿ. ನಾವು ಸಿನಿಮಾದ ಪ್ರೆಸ್ ಮೀಟಿಗೆ ಬಂದಾಗ ನೋಡ್ತಾ ಇದ್ವಿ, ಗುರುಕಿರಣ್ ಸರ್ ಅವರ ಮ್ಯೂಸಿಕ್ ಮಾತ್ರ ಮೈಂಡ್ ಬ್ಲೋಯಿಂಗ್ ಆಗಿತ್ತು. ಸೊ ನೀವು ಕೂಡ ಥಿಯೇಟ್ರಿಗೆ ಹೋಗಿ ಮ್ಯೂಸಿಕ್ ಕೇಳಿ ಸಿನಿಮಾಗಳನ್ನ ನೋಡಿ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಾನು ಕಾವ್ಯ ಹೆಗ್ಡೆ, ಫ್ರೀಡಮ್ ಟಿವಿ, ಬೆಂಗಳೂರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.